ತಮಿಳ್ನಾಡಿಗೆ ನೀರು ಬಿಡಬೇಕು, ಅದರಲ್ಲೂ ಎರಡನೇ ಬೆಳೆ ಬೆಳೆಯೋದಕ್ಕೆ ಅನ್ನುವಂಥ ಸುದ್ದಿ ಇದೆಯಲ್ಲ. ಈ ಸುದ್ದಿ ನೋಡಿ ಇವತ್ತು ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿರೋದು, ಅದರಲ್ಲೂ ಪ್ರಮುಖವಾಗಿ ನಮ್ಮ ಮಂಡ್ಯ ಮೈಸೂರು ಹಳೆ ಭಾಗದಲ್ಲಿ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಕೃಷಿಕರಿಗೆ ಬೆಳೆ ಬೆಳಿಬೇಡಿ, ಎರಡನೇ ಬೆಳೆ ಬೆಳೆಯೋಕೆ ಹೋಗಿ ಕೈ ಸುಟ್ಕೊಂಬೇಡಿ, ಬರದ ವಾತಾವರಣ ಇದೆ, ಬರದ ಛಾಯೆ ಆವರಿಸ್ಬಿಟ್ಟಿದೆ, ಹಾಗಾಗಿ ಬೆಳೆ ಬೆಳೆಯೋದಕ್ಕೋಗಿ ಕೈ ಸುಟ್ಕೊಂಬೇಡಿ ಅಂತ ಹೇಳಿದಂಥ ರಾಜ್ಯ ಸರ್ಕಾರ ಈಗ ನಮ್ಮ ಪರವಾಗಿ ನಿಲ್ಲಬೇಕು. CWRC ಆಗಲಿ CWMA ಆಗಲಿ ಏನೇ ಆದೇಶ ಕೊಟ್ಟರು ರಾಜ್ಯ ಸರ್ಕಾರ ಇದಕ್ಕೆ ಒಪ್ಕೋಬಾರ್ದು, ಇಲ್ಲ ಅಂದರೆ ನಾವು ರಾಜ್ಯ ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾಗ್ತೀವಿ ಅನ್ನುವಂಥ ಒಂದು ಮುನ್ಸೂಚನೆ ಅಂತೂ ಈಗ ಸ್ಪಷ್ಟವಾಗಿ ರೈತರಿಂದ ಸಿಕ್ಬಿಟ್ಟಿದೆ. ಅದಕ್ಕೆ ನಿನ್ನೆ ನಡೆದಂಥ ಘಟನೆಗಳೇ ಸಾಕ್ಷಿ. ಟೈರ್ಗೆ ಬೆಂಕಿ ಹಚ್ಚೋಕೆ ಹೋದ್ರು ರೈತರು, ಅದನ್ನ ತಡೆದಕ್ಕೆ ಪೊಲೀಸರ ಮೇಲೆ ಕೋಪಗೊಂಡು ಡೀಸೆಲ್ನ ಮೈ ಮೇಲೆ ಸುರ್ಕೊಳ್ಳುವಂಥ ಪ್ರಸಂಗಗಳು ನಡೀತು. ಹಾಗಾಗಿ ರೈತರನ್ನ ತಡೆಯೋದೇ ಕಷ್ಟ ಸಾಧ್ಯ ಆಗ್ಬಿಟ್ಟಿದೆ. ಇಷ್ಟಕ್ಕೂ ತಮಿಳ್ನಾಡವ್ರೇನು ಕುಡಿಯೋಕೆ ಕೇಳ್ತಾ ಇಲ್ಲ, ಎರಡನೇ ಬೆಳೆ ಬೆಳೆಯೋದಕ್ಕೆ ನೀರು ಕೇಳ್ತಾ ಇದ್ದಾರೆ, ಅದರಲ್ಲೂ 4 TMC, ಅದರಲ್ಲೂ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನು ಬಿಟ್ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ CWRC ಹೇಳಿತ್ತು, ಅದನ್ನು CWMA ಕೂಡ ಎತ್ತಿ ಹಿಡಿದಿತ್ತು. ಇದೇ ವಿಚಾರ ಈಗ ಸದ್ಯಕ್ಕೆ ಕಾವೇರಿ ಕಿಚ್ಚು ಧಗಿಸುವಂತೆ ಮಾಡಿಬಿಟ್ಟಿದೆ. ಹಾಗಾದರೆ ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ಆಗಬಹುದು ನೋಡ್ತಾ ಹೋಗೋಣ ಇವತ್ತಿನ ಪ್ರಜಾವಾಣಿಯ ಪೇಪರ್ನಲ್ಲಿ. ಕಾವೇರಿ ನದಿಗಿಳಿದು ರೈತರು ಪ್ರೊಟೆಸ್ಟನ್ನು ನಡೆಸ್ತಾ ಇರೋದು ಸಹಜವಾಗಲ್ಲ. ಭಾರಿನೇ ಕುಪಿತಗೊಂಡಿದ್ದ ರೈತರು, ಬೇಕಾದ್ರೆ ರಕ್ತ ಈಸ್ಕೊಂಬಿಡಿ, ನಮ್ಮದು ಕೊಟ್ಬಿಡ್ತೀವಿ, ಏನು ತಕರಾರು ಮಾಡಲ್ಲ, ಆದರೆ ನೀರು ಮಾತ್ರ ಕೇಳಬೇಡಿ, ನಮಗೆ ಇಲ್ಲಿ ನೀರಿಲ್ಲ ಅನ್ನುವಂಥ ಕೂಗನ್ನು ಕೂಗ್ತಾ ಇದ್ದಾರೆ. ಪ್ರಾಧಿಕಾರದ ನಿರ್ದೇಶನಕ್ಕೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಿನವಿಡೀ ಸರಣಿ ಪ್ರತಿಭಟನೆಯನ್ನ ರೈತರು ನಡೆಸ್ತಾ ಇದ್ದಾರೆ. ಇದು ಇಲ್ಲಿಗೆ ನಿಲ್ಲುವಂಥ ಲಕ್ಷಣಗಳಿಲ್ಲ. ಇನ್ನು ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಭಾರಿನೇ ಸಪೋರ್ಟಿವ್ ಆಗಿ ನಿಂತಿದೆ. ನಾವೇನು ಸದ್ಯಕ್ಕೆ ಬಿಡಲ್ಲ, ಸರ್ವಪಕ್ಷ ಸಭೆ ಕರೆದಿದ್ದೀವಿ, ಅದರ ನೆಕ್ಸ್ಟ್ ಡೇ ಅಂದರೆ ಆಗಸ್ಟ್ 2ನೇ ತಾರೀಕು ಸರ್ವಪಕ್ಷ ಸಭೆ ಐತೆ. ಆಗಸ್ಟ್ 3ನೇ ತಾರೀಕಿಗೆ ತಮಿಳ್ನಾಡಿನ CMನ ಕೂಡ ರಾಜ್ಯಕ್ಕೆ ಬರುವಂತೆ ಪತ್ರವನ್ನು ಬರೆದಿದ್ದೀವಿ. ಅವ್ರು ರಾಜ್ಯಕ್ಕೆ ಬರಲಿ, ಮಾತಾಡ್ಸೋಣ, ಅದರಲ್ಲೂ ಕೂಡ KRSನ ಪರಿವೀಕ್ಷಣೆ ಮಾಡಿ ಹಿಂಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಅವಲೋಕನ ಕೊಡೋಣ, ಅದನ್ನ ಅರ್ಥ ಮಾಡ್ಕೊಳ್ಬೋದು. ಈಗ CM ವಿಜಯ್ ಅವರು ಕೂಡ ತಮಿಳ್ನಾಡಲ್ಲಿ ಎಷ್ಟು ಹೆಸರು ಮಾಡ್ತಾ ಇದ್ದಾರೆ, ಬಹುಶಃ ಅವ್ರಿಗೆ ಪರಿಸ್ಥಿತಿ ಅರ್ಥ ಆಗ್ಬೋದು, ಅರ್ಥ ಆಗಿ ಕಾಂಪ್ರಮೈಸ್ ಹಂತಕ್ಕೂ ಬರಬಹುದು ಅನ್ನುವಂಥ ಸಣ್ಣ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಹಿಂಗೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಪಟ್ಟು ಹಿಡಿದು ಇಲ್ಲ ನಮಗೇನು ಬೇಕೋ ನಮ್ಗೆ ಅದು ಕೊಟ್ಬಿಡಿ, ನಿಮ್ಮ ಕಷ್ಟ ಎಲ್ಲ ಕೇಳೋಕ್ಕಾಗಲ್ಲ, ನಮಗೇನು ಬೇಕೋ ಅದು ಬಂದ್ಬಿಡಬೇಕು. ಅದರಲ್ಲೂ ಕೂಡ ತಮಿಳ್ನಾಡಿನಲ್ಲಿ ಆ ಭಾಗದ ಅಂದರೆ ಕಾವೇರಿ ಕೊಳ್ಳದ ನೀರನ್ನು ಉಪಯೋಗಿಸುವಂಥ ಭಾಗದ ರೈತರ ಒಲವನ್ನು ಪಡ್ಕೊಳ್ಬೇಕು ಅಂದರೆ ಅಲ್ಲಿನ CMಗೂ ಕೂಡ ಇದು ಅನಿವಾರ್ಯ. ಅವ್ರಿಗೇನು ಕೊಡಿಸ್ಬೇಕೋ ಅದನ್ನು ಕೊಡಿಸ್ಬಿಡೋಣ ಅಂತ. ಈಗ ನಮ್ಮ ರಾಜ್ಯದ ಒಂದು ಅಭಿಪ್ರಾಯವನ್ನು ವಿಶ್ವಾಸವನ್ನು ಪಡೆಯೋದು ಒಂದು ಕಡೆ ಆದರೆ, ಅವರದ್ದೇ ನಾಡಿನ ವೋಟ್ ಬ್ಯಾಂಕನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ ಅವ್ರು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದು ಮ್ಯಾಟ್ರ್ ಆಗುತ್ತಲ್ಲ. ಹಾಗಾಗಿ CM ಬಂದು ಕಾಂಪ್ರಮೈಸ್ ಆಗ್ತಾರೆ ತಮಿಳ್ನಾಡು CM ಅಂತಲೇ ಹೇಳೋಕ್ಕಾಗಲ್ಲ. ಆಗಬಹುದು ಅನ್ನುವಂಥ ಅಂದಾಜಿನ ಮೇಲೆ DKಶಿ ಅವರು ಪತ್ರ ಬರೆದಿದ್ದಾರೆ. ಸೊ ಆಗಸ್ಟ್ 3ನೇ ತಾರೀಕು ಬರುವಂಥ ನಿರೀಕ್ಷೆಗಳಿದೆ. ಆದರೆ ನಿನ್ನೆ ಇದೇ ಆದೇಶವನ್ನು ಅಂದರೆ CWRC ಕೊಟ್ಟಂಥ ಆದೇಶವನ್ನು CWMA ಎತ್ತಿ ಹಿಡಿದಿದೆಯಲ್ಲ, ಅದಾದಮೇಲೂ ಬರ್ತಾರಾ, ಅದು ಇರುವಂಥ ಕ್ಯೂರಿಯಾಸಿಟಿ. ಬಹಳಷ್ಟು ಕುತೂಹಲ ಇದೆ ಏನಾಗಬಹುದು ಅಂತ. ಹಾಗಾಗಿ ಒಂದು ಕಡೆ ತಮಿಳ್ನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಹರಿಸ್ಕೂಡ್ದು ಅಂತ ಹೇಳಿ ಈಗ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ನೋಡಿ, ತಮಿಳ್ನಾಡಿಗೆ ದಿನಂಪ್ರತಿ 3,500 ಕ್ಯೂಸೆಕ್ ನೀರು ಹರಿಸಬೇಕು ಎನ್ನುವಂಥ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ನಿರ್ದೇಶನವನ್ನು ವಿರೋಧಿಸಿ ಭೂಮಿತಾಯಿ ಹೋರಾಟ ಸಮಿತಿಯ ಕಾರ್ಯಕರ್ತರು ಪಟ್ಟಣದಲ್ಲಿ ನಿನ್ನೆ ಸಂಜೆ ಭಾರೀ ಪ್ರತಿಭಟನೆಯನ್ನು ನಡೆಸಿದ್ರು, ನದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ರು. ಜೊತೆಗೆ ಅಲ್ಲಿನ ಸ್ನಾನ ಘಟ್ಟದ ಬಳಿ ರೈತ ನಾಯಕ KS ನಂಜುಂಡೇಗೌಡ ನೇತೃತ್ವದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ನದಿ ನೀರಿನಲ್ಲೇ ನಿಂತು ಪ್ರತಿಭಟನೆ ನಡೆಸಿದ್ರು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ತಮಿಳುನಾಡು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಮ್ಮ ನೀರನ್ನ ತಮಿಳುನಾಡಿಗೆ ಬಿಡ್ತಾವ್ರಲ್ರಪ್ಪೋ ಅಂತ ಬಾಯ್ ಪಡ್ಕೊಂಡ್ರು. ಮಂಡ್ಯ ನಗರ, ಪಾಂಡವಪುರ, ಭಾರತೀನಗರ, ಮದ್ದೂರು, ಮಳವಳ್ಳಿ ಸೇರಿದಂತೆ ಜಿಲ್ಲೆಯಾದ್ಯಂತ 3ನೇ ದಿನವಾದ ನಿನ್ನೆಯೂ ಕಾವೇರಿ ಹೋರಾಟ ಮುಂದುವರಿಯಿತು. ಹೋರಾಟಗಾರರು ಬೊಗಸೆಯಲ್ಲಿ ನೀರು ಹಿಡಿದು ರಸ್ತೆ ತಡೆ ಮಾಡೋ ಮೂಲಕ ಪ್ರೊಟೆಸ್ಟ್ ಅನ್ನು ನಡೆಸಿದ್ರು. ಇನ್ನು ಈ ಸಂದರ್ಭದಲ್ಲಿ BC ಕೃಷ್ಣೇಗೌಡ, KS ನಂಜುಂಡೇಗೌಡ ಮಾತನಾಡಿದ್ರು. ಕಾವೇರಿ ನೀರು ನಿರ್ವಹಣಾ ಸಮಿತಿ ಮತ್ತು ಪ್ರಾಧಿಕಾರದ ಎದುರು ರಾಜ್ಯ ಸರ್ಕಾರ ಸಮರ್ಥವಾಗಿ ವಾದ ಮಂಡಿಸುವಲ್ಲಿ ವಿಫಲ ಆಗಿದೆ. ಹಾಗಾಗಿ ರಾಜ್ಯಕ್ಕೆ ವ್ಯತಿರಿಕ್ತವಾದಂತಹ ನಿರ್ದೇಶನ ಬಂದಿದೆ. ಎಂಥದೇ ಸನ್ನಿವೇಶ ಬಂದರೂ ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತ ಆಗ್ರಹಿಸಿದ್ರು. ನಾವು ಈ ಹಿಂದಿನ ವಿಚಾರಗಳನ್ನು ಇಲ್ಲಿ ಸ್ಮರಿಸೋದಾದ್ರೆ, ಎಷ್ಟೋ ಬಾರಿ ಈ ರೀತಿಯಾದಂತಹ CWRC ಆಗಿರ್ಬೋದು, CWMA ಆಗಿರ್ಬೋದು ನಿರ್ದೇಶನ ಕೊಟ್ಟರು ಕೂಡ ರಾಜ್ಯ ಸರ್ಕಾರ ಬಿಟ್ಟು ಕೊಡದಂಥ ಅನೇಕ ಉದಾಹರಣೆಗಳಿದೆ. ಆ ನಂತರ ಕಾನೂನು ಪ್ರಕ್ರಿಯೆ ಇರುತ್ತೆ, ಕಾನೂನಾತ್ಮಕವಾದಂಥ ಹೋರಾಟಗಳನ್ನು ನೋಡ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ನೀರೇನೋ ಒಂದು ಕಡೆಯಿಂದ ಹರಿಸ್ಬಿಡ್ಬಹುದು, ನಮ್ಮಲ್ಲಿ ಬರ ಆವರಿಸುತ್ತಲ್ಲ,
ಈಗ ಒಂದು ನಂಬಿಕೆ ಮುಂದೆ ಮಳೆ ಬರಬಹುದು ಅಥವಾ ಇನ್ಫ್ಲೋ ಜಾಸ್ತಿ ಆಗಬಹುದು. ಈ ಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡು ಇರೋದನ್ನೆಲ್ಲ ದಾನ ಮಾಡಿಬಿಟ್ಟು ಆ ನಂತರ ಅದನ್ನೇ ನಾವು ವಾಪಸ್ ತರೋಕ್ಕಾಗತ್ತಾ? ನಮ್ಮ ರಾಜ್ಯದ ಜನಕ್ಕೆ ಕೊಡೋಕ್ಕಾಗತ್ತಾ? ಅವತ್ತು ಕುಡಿಯೋಕ್ಕೂ ನೀರಿಲ್ಲ ಅಂದರೆ ನಮ್ಮನ್ನ ಯಾರು ನೋಡ್ತಾರೆ? ನಮ್ಗೆ ಯಾರು ಕೊಡ್ತಾರೆ? ನಾವು ಕರ್ನಾಟಕದವರು, ವಿಶಾಲ ಹೃದಯದವರು, ಆಯಿತು ಬರಬಹುದು, ನಮ್ಮನ್ನ ಹೆಂಗೋ ಭಗವಂತ ಕಾಪಾಡ್ತಾನೆ ಅಂತ ಇವತ್ತು ಕೊಟ್ಟೇ ಬಿಡ್ತೀವಿ ಅನ್ಕೊಳ್ಳಿ. ನಾಳೆ ನಮ್ಮ ರಾಜ್ಯದ ರೈತರು ಆಲ್ರೆಡಿ ಈಗ ಕೃಷಿ ಬೆಳೆದೇ ಹೋದ್ರೇ ಅವ್ರ ಪರಿಸ್ಥಿತಿ ಬೇರೆ ಆಗೋಗುತ್ತೆ. ಅಂಥದ್ರಲ್ಲಿ ಕುಡಿಯೋಕ್ಕೂ ನೀರಿಲ್ದಂಗೆ ಆಗ್ಬಿಟ್ರೆ ಆಮೇಲೆ ಏನು ಮಾಡ್ತಾರೆ? ಇರೋದಪ್ಪ ಹಬ್ಬ ಅಂದರೆ ಒಂದು 17-17.5 TMC. ಅದರಲ್ಲಿ ಏನಿಲ್ಲ ಅಂದರೂ 5ರಿಂದ 6 ಬಹುಶಃ ಡೆಡ್ ಸ್ಟೋರೇಜ್ ಆಗಬಹುದು. ಯಾಕಂತ ಹೇಳಿದ್ರೆ ಹೂಳೆತ್ಸಿ ಅಂದ್ರೂ ಅದಕ್ಕೆ ರೆಡಿ ಇಲ್ಲ ಇವರು. ಹಾಗಾಗಿ ಡೆಡ್ ಸ್ಟೋರೇಜ್ ನೀರಾಗತ್ತೆ. ಕುಡಿಯೋದಕ್ಕೆ ಯೋಗ್ಯ ಇರುವಂಥ ನೀರು. ಅದಾದಮೇಲೆ 4-5 ತಿಂಗಳು ಪರವಾಗಿಲ್ಲ, 5 ತಿಂಗಳಾದಮೇಲೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗಬೇಡ. ಹಾಗಾಗಿ ರೈತರ ಮಾತ್ರ ಎಚ್ಚೆತ್ತುಕೊಂಡ್ರೆ ಸಾಲದು, ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು. ಈಗ ಅಂತಹ ಅನಿವಾರ್ಯ ಪರಿಸ್ಥಿತಿ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಈಗ ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ರೈತರು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ DKಶಿ ಅವ್ರಿಗೆ ಇದು ಬ್ಯಾಕ್ ಟು ಬ್ಯಾಕ್ ಚಾಲೆಂಜ್ಗಳಂತ ಹೇಳ್ಬೋದು. ಈಗ ಬಂದಿರುವಂತಹ DKಶಿ ಉಳಿದಿರೋದಿನ್ನು 1.5 ಅಥವಾ 1.25 ವರ್ಷದಲ್ಲಿ ರೈತರ ವಿರೋಧವನ್ನು ಕಟ್ಕೊಂಡು ಮುಂದೆ ಹೋದ್ರೆ ಹೆಂಗೆ? ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರವನ್ನೇ ನೇರವಾಗಿ ಪ್ರಶ್ನೆ ಮಾಡೋದು. CWRC ಏನಾದರೂ ಕೊಡುತ್ತೆ, ರಾಜ್ಯ ಸರ್ಕಾರಕ್ಕೆ ಬುದ್ಧಿ ಇಲ್ವಾ? ಸರ್ಕಾರಕ್ಕೆ ನಮ್ಮ ಒಂದು ಭವಿಷ್ಯದ ಬಗ್ಗೆ ಚಿಂತನೆ ಬೇಡವಾ ಅಂತ ರೈತರು ಕೇಳ್ತಾ ಇರೋದು. ಹಾಗಾಗಿ ಇಲ್ಲಿ ರಾಜ್ಯ ಸರ್ಕಾರ ಹುಷಾರವಾಗಿ ಉತ್ತಮ ನಿಲುವನ್ನು ಕೈಗೊಳ್ಳಬೇಕಾಗಿರೋದು ಅನಿವಾರ್ಯ ಪರಿಸ್ಥಿತಿ ಆಗಿದೆ. ನೋಡಿ, ಬರೀ ಇಷ್ಟಕ್ಕೆ ಆಗಲಿಲ್ಲ, ತಮಿಳ್ನಾಡಿಗೆ ನೀರು ಹರಿಸ್ಕೂಡ್ದು ಇಲ್ಲೇನು ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಆರ್ಡ್ರ್ ಮಾಡ್ತಾ ಇರೋದು ರೈತರು. ಇನ್ನು ರಾಜ್ಯದ ಕುಡಿಯುವ ನೀರು ಮತ್ತು ರೈತರ ಹಿತಾಸಕ್ತಿ ಸಂಪೂರ್ಣ ಸುರಕ್ಷಿತವಾಗುವವರೆಗೆ ತಮಿಳುನಾಡಿಗೆ ಒಂದು ಹನಿ ನೀರನ್ನು ಹರಿಸಬಾರ್ದು ಅಂತ ಹೇಳಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ R. ಅಶೋಕ್ ಕೂಡ ಆಗ್ರಹಿಸಿದ್ದಾರೆ. ಒಂದು ರೀತಿಯಲ್ಲಿ ವಿಪಕ್ಷ ನಾಯಕರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಆದರೆ ದೊಡ್ಡ ಮಟ್ಟದ ಹೋರಾಟ ಏನು ಅವ್ರಿಗೆ ಇನ್ನೂ ಹಮ್ಮಿಕೊಂಡಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ ಬರುತ್ತಿಲ್ಲಿ. ನೋಡಿ, ಈಗಾಗಲೇ ಪ್ರೊಟೆಸ್ಟನ್ನು ರೈತರು ಇಳಿದಿದ್ದಾರೆ. ಯಾಕೆ? ಆ ನೀರನ್ನು ನೀವು ಕುಡಿಯಲ್ವಾ? ನಿಮ್ಮ ಕ್ಷೇತ್ರದ ಜನಗಳಿಗೆ ಬೇಡವಾ? ಬನ್ನಿ, ಹೋರಾಟಕ್ಕೆ ಇಳೀರಿ. ನೋಡಿ, ಇದು ಇಷ್ಟಕ್ಕೆ ನಿಲ್ಲಿಲ್ಲ. ಜನನಾಯಕನ್ ಪೋಸ್ಟರ್ ಹರಿದು ಆಕ್ರೋಶ. ಈಗ ವಿಜಯವರ ಜನನಾಯಕನ್ ದೊಡ್ಡ ಮಟ್ಟದಲ್ಲಿ, ಅದರಲ್ಲೂ ಕೂಡ ವಿಜಯವರ ಕೊನೆ ಸಿನಿಮಾ ಅಂತ ಹೇಳಿ ಭಾರಿ ಇಷ್ಟಪಟ್ಟು ಪ್ರೀತಿಯಿಂದ ನೋಡುವಂಥ ಅಭಿಮಾನಿಗಳಿದ್ದಾರೆ. ಆದರೆ ಯಾವಾಗ ತಮಿಳುನಾಡು ನಮಗೆ ಬರಬೇಕಾಗಿರೋ ಪಾಲು ನಮಗೆ ಬಂದ್ಬಿಡಬೇಕು ಅಂತ ಕೂತಿದೆಯೋ, ಹಾಗಾಗಿ ಇವಾಗ ಏನಾಗ್ತಾ ಇದೆ, ಒಂದಷ್ಟು ಸಂಘಟನೆಗಳು ಎಲ್ಲೆಲ್ಲೂ ಜನನಾಯಕನ ಪೋಸ್ಟರ್ ಹಾಕಿದ್ದಾರಲ್ಲ ಅದನ್ನು ಹರಿದಾಕಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ತಮಿಳುನಾಡಿನ CM ತಲುಪಬೇಕು, ನಾವು ಇಷ್ಟೊಂದು ಆಕ್ರೋಶ ಭರಿತರಾಗಿದ್ದೀವಿ, ನಮ್ಮ ನಾಡಿನ ನಮ್ಮ ಕಾವೇರಿ ನೀರನ್ನು ಅವರು ನಮಗಿಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಅವ್ರು ಕೇಳ್ತಾ ಇದ್ದಾರೆ, 2ನೇ ಬೆಳೆ ಬೆಳೆಯೋದಕ್ಕೆ ಅನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಅವ್ರಿಗೂ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶ ಭರಿತರಾಗಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ನಾಯಕ್ ನಟನಾಗಿ ನಟಿಸಿರುವಂತಹ ಜನನಾಯಕನ್ ಸಿನಿಮಾ ಪೋಸ್ಟರ್ ಹರಿದು ಕರುನಾಡ ವಿಜಯ ಸೇನೆ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ರಾಜ್ಯ ಘಟಕದ ಅಧ್ಯಕ್ಷ HN ದೀಪಕ್ ನೇತೃತ್ವದಲ್ಲಿ ಗುರುಶ್ರೀ ಚಿತ್ರಮಂದಿರಕ್ಕೆ ಬಂದ ಪ್ರತಿಭಟನಾಕಾರರು ಚಿತ್ರಮಂದಿರದ ಕಾಂಪೌಂಡ್ ಮೇಲೆ ಅಂಟಿಸಿದ್ದಂಥ ಪೋಸ್ಟರ್ ಅನ್ನು ಹರಿದಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾವೇರಿ ಸಮಸ್ಯೆ ನಿವಾರಣೆ ಆಗುವವರೆಗೂ ವಿಜಯ್ ಜೋಸೆಫ್ ನಟನೆಯ ಯಾವುದೇ ಸಿನಿಮಾ ಪ್ರದರ್ಶನಕ್ಕೆ ಬರಬಾರ್ದು ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಟ್ ಪ್ರೆಸೆಂಟ್ ಪ್ರದರ್ಶನಗೊಳ್ತಾ ಇರುವ ಜನನಾಯಕನ್ ಸಿನಿಮಾದ ಪ್ರದರ್ಶನವನ್ನು ಕೂಡಲೇ ಸ್ಥಗಿತಗೊಳಿಸಿ ಬೇರೆ ಸಿನಿಮಾಗಳನ್ನು ಪ್ರದರ್ಶನ ಮಾಡಬೇಕು ಅಂತ ಕೂಡ ಚಿತ್ರಮಂದಿರದ ವ್ಯವಸ್ಥಾಪಕರಿಗೂ ಕೂಡ ಕೈ ಮುಗಿದು ಮನವಿ ಮಾಡಿಕೊಂಡ್ರು. ಅದಕ್ಕೆ ಚಿತ್ರಮಂದಿರದ ವ್ಯವಸ್ಥಾಪಕರು ಕೂಡ ಸಮ್ಮತಿ ಸೂಚಿಸಿದ್ರು. ನಮ್ಮದೇ ರಾಜ್ಯದ ನಮ್ಮ ಕಾವೇರಿ ಒಡ್ಲು ಖಾಲಿ ಆಗೋಗ್ಬಿಡುತ್ತೆ, ನಮ್ಮ ರಾಜ್ಯದ ಜನ ಕಷ್ಟಪಡ್ತಾರೆ ಅಂತ ಹೇಳಿ ನಾವು ಪ್ರೊಟೆಸ್ಟ್ ಕೇಳಿದ್ರಿ, ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಕೇಳಿದ್ರು. ಚಿತ್ರಮಂದಿರದವರು ಕೂಡ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ರು. ಇನ್ನು ಇವತ್ತು BJP ಪ್ರೊಟೆಸ್ಟ್ ನಡೆಸುತ್ತಂತೆ. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಅಂತ ಆರೋಪಿಸಿರುವ BJPಯು ಮಂಡ್ಯದ KRS ಅಣೆಕಟ್ಟೆ ಬಳಿ ಇವತ್ತು ಬೃಹತ್ ಪ್ರತಿಭಟನೆಗೆ ರೆಡಿ ಆಗ್ತಾ ಇದೆ. ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಅವರು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ ಅಂತ BJPಯಿಂದ ಒಂದು ಇನ್ಫಾರ್ಮೇಶನ್ ಬಂದಿರೋದು. ನಮ್ಮ ನೀರು ನಮ್ಮ ಹಕ್ಕು ಹೆಸರಿನಲ್ಲಿ ಪ್ರತಿಭಟನೆ ನಡೆಯಲಿದೆ. ಕಾಂಗ್ರೆಸ್ ಮೈತ್ರಿಕೂಟದ ಪಾಲುದಾರರಾಗಿರುವ ತಮಿಳುನಾಡು ಮುಖ್ಯಮಂತ್ರಿಯನ್ನು ಓಲೈಸೋದಕ್ಕೆ ಮುಖ್ಯಮಂತ್ರಿ DKಶಿ ಅವರು CWRC ಆದೇಶವನ್ನು ಪ್ರಶ್ನಿಸ್ತಾ ಇಲ್ಲ. ಅದರಿಂದ ಕಾವೇರಿ ಕುಳದ ರೈತರ ಪರವಾಗಿ BJP ಧ್ವನಿ ಎತ್ತಲಿದೆ ಅಂತ BJP ಹೇಳಿದೆ. ನೋಡಿ, ಪಕ್ಷ ಧ್ವನಿ ಎತ್ತೋದು ಸಂತೋಷದ ವಿಚಾರ. ಆದರೆ ಇಲ್ಲಿ ನಾವು ರೈತರು ನೋಡಿ, CWRC ಆಗಿರಬಹುದು, ಮೊನ್ನೆ ಅಥವಾ ಆಚೆ ಮೊನ್ನೆ ಬಂದಂಥ ಸಂದರ್ಭದಲ್ಲಿ CWMA ನೆನೆ ಕೊಟ್ಟಂತಹ ಇದೇ ಆದೇಶವನ್ನು ಎತ್ತಿ ಹಿಡಿದಂಥ ವಿಚಾರ ಆಗಲಿ,
ಆ ಆದೇಶ ಬಂದ 20 ನಿಮಿಷನೂ ದಾಟಂಗಿಲ್ಲ, ರೈತರು ಪ್ರೊಟೆಸ್ಟ್ ಇಳಿದು ಬಿಡ್ತಾರೆ ಅಲ್ವಾ. ಇದು ರೈತರಿಗಿರುವಂಥ ಕನ್ಸನ್ನು ನಾವಿಲ್ಲಿ ಗಮನಿಸ್ಬೋದು. ಯಾವಾಗ ಈ ಏಟೋ ಪೆಟ್ಟೋ ನಮ್ಗಾಗುತ್ತೆ ಅಂದಾಗ ಮಾತ್ರ ನಮ್ಗೆ ನೋವು ಗೊತ್ತಾಗೋದು. ಬೇರೆಯವ್ರಿಗೆ ಆದಾಗ ನೋಡಿ ಇವ್ರು 3-4 ದಿನ ಬಿಟ್ಟು ಯಾವುದೇ ಒಂದು ಪಕ್ಷ ಪ್ರೊಟೆಸ್ಟ್ ಇಳಿಬೋದು. ಆದರೆ ಇಮ್ಮಿಡಿಯೇಟಾಗಿ ಬಂದಿದ್ದಿಲ್ಲಿ ರೈತ ತನಗೆ ಮಾತ್ರ ಅಲ್ಲ, ತನ್ನ ನೆರೆ ಹೊರೆ, ತನ್ನ ಸುತ್ತಮುತ್ತ ಒಂದು ಜಿಲ್ಲೆ, ಒಂದು ಗ್ರಾಮ, ಒಂದು ಹಳ್ಳಿ, ಒಂದು ಊರು ಎಲ್ಲದಕ್ಕೂ ಸೇರಿ ಪ್ರೊಟೆಸ್ಟನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕಾವೇರಿ ವಿಚಾರದಲ್ಲಿ ರಾಜಕೀಯ ಬೇಡ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಬಿಜೆಪಿ ಹಾಗೂ ವಿರೋಧ ಪಕ್ಷಗಳು ಅನಗತ್ಯ ರಾಜಕೀಯ ಮಾಡಬಾರ್ದು. ಬೆಂಕಿ ಬಿದ್ದಾಗ ರಾಜಕೀಯ ಲಾಭಕ್ಕೆ ಯತ್ನಿಸಿದೆ. ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸರ್ಕಾರದ ಜೊತೆ ಕೈ ಜೋಡಿಸಬೇಕು ಅಂತ ನಾಗಮಂಗಲ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಪಕ್ಷ ಭೇದವನ್ನ ಮರೆತು ನಾವು ಪ್ರೊಟೆಸ್ಟ್ಗಿಳಿಬೇಕು, ಮೊದಲು ನಮ್ಮ ಹೋರಾಟದ ಬಗ್ಗೆ ನಾವು ಗಮನ ಕೊಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲೂ ರಾಜಕೀಯ ವಿಚಾರದಲ್ಲಿ, ಕಾವೇರಿ ವಿಚಾರದಲ್ಲಿ ರಾಜಕೀಯ ಬೇಡ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನೊಂದು ಕಡೆ ನಾವಿಲ್ಲಿ ಗಮನಿಸೋದಾದ್ರೆ ಒಳಹರಿವು ಹೆಚ್ಚಳ, ಅದು KRS ವಿಚಾರದಲ್ಲ, ಬೇರೆ ವಿಚಾರದಲ್ಲಿ. ಹಾಗಾಗಿ ಈ ಮಹಾಮಳೆಯಿಂದ ಕೃಷ್ಣಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದ್ದು ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಬಳಿ ಕೃಷ್ಣಾ ನದಿಗೆ 86,840 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಆದರೆ ನಾವಿಲ್ಲಿ ಗಮನಿಸಬೇಕಾಗಿರೋದು, ಒಂದು ವೇಳೆ ಎಲ್ಲಿ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ KRS ಅಲ್ಲಿ ಏನಾದರೂ ಇನ್ಫ್ಲೋ ಇದ್ದಿದ್ದರೆ ಹರಿಯೋ ನೀರಿಗೆ ದೊಣ್ಣೆ ನಾಯಕನಪ್ಪನೆ ಯಾಕೆ ಅಂತ ಬಿಟ್ಬಿಡ್ತಾ ಇದ್ವಿ. ಅದನ್ನೇನು ಹಿಡ್ಕೊಂಡು ಸ್ಟೋರೇಜ್ ಇಟ್ಕೊಂಡು ನಾವೇನು ಮಾಡಬೇಕಾಗಿತ್ತು ಹೇಳಿ, ಧಾರಾಳವಾಗಿ ಕೊಟ್ಬಿಡ್ತಾ ಇದ್ವಿ. ಎಷ್ಟೋ ಬಾರಿನೂ ಅಂಥ ಸನ್ನಿವೇಶಗಳು ಬಂದಿದೆ. ಇವಾಗ ಬರ ಇರೋದಕ್ಕೆ ತಾನೇ, ನಮಗೆ ಇಲ್ಲ ಅಂತ ಹೇಳಿನೇ ತಾನೇ ಇಷ್ಟೆಲ್ಲ ನಿರ್ಣಯಗಳನ್ನು ಕೈಗೊಂಡಿರೋದು. ಪಾಪನೇ ರೈತರು ನೋಡಬೇಕಾಗಿತ್ತು, ತಲೆ ಮೇಲೆ ಕಲ್ಲು ಹಾಕ್ಕೊಂಡು ಕುತ್ಕೊಂಡು ಪ್ರೊಟೆಸ್ಟನ್ನು ಮಾಡಿದ್ರು, ಅರೆಬೆತ್ತಲೆ ಪ್ರೊಟೆಸ್ಟ್ ಮಾಡಿದ್ರು, ಟೈರಿಗೆ ಬೆಂಕಿ ಹಚ್ಚೋಕೆ ಹೋದ್ರು, ವಾಹನಗಳನ್ನು ತಡೆದ್ರು. ಕೊನೆಗೆ ಪೊಲೀಸರು ತಡೆಯುವಂಥ ಕೆಲಸ ಮಾಡಿದ್ದಕ್ಕೆ ಆಕ್ರೋಶ ಭರಿತರಾಗಿ ತಮ್ಮ ಮೇಲೆ ತಾವೇ ಡೀಸೆಲ್ ಎರ್ಚ್ಕೊಳ್ಳುವಂಥ ಕೆಲಸಗಳಾಯಿತು. ಪ್ರೊಟೆಸ್ಟ್ ನೋಡಿ, ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಮುಂದಾಗ್ಬಿಟ್ರು. ಅವ್ರನ್ನೆಲ್ಲ ತಡೆಯುವಂಥ ಕೆಲಸಗಳೇ ಭಾರಿ ಕಷ್ಟ ಆಗ್ತಾ ಇತ್ತು. ನೀವು ನೋಡ್ತಾ ಇದ್ರಿ ಮಂಡ್ಯದಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ನ. ಪೊಲೀಸರು ತಡೀತಾರೆ ಅವ್ರನ್ನ, ಟೈರಿಗೆ ಬೆಂಕಿ ಹಚ್ಚಬೇಡಿ, ಇದು ಶಾಂತಿಯುತವಾಗಿ ನೀವು ಪ್ರತಿಭಟನೆ ಮಾಡಿ. ಯಾಕಂತ ಹೇಳಿದ್ರೆ ಅಲ್ಲಿನ ಪೊಲೀಸರಿಗೂ ಗೊತ್ತು, ಮಂಡ್ಯದ ಪೊಲೀಸರಿಗೇನು ಅಲ್ಲಿ ನಮ್ಮ ಕಾವೇರಿ ನೀರನ್ನ ಸರಾಗವಾಗಿ ಹರಿದು ಬಿಟ್ಬಿಡ್ಬೇಕು ಅಂತ. ಆದರೆ ಅವ್ರ ಕೆಲಸ ಅಲ್ಲಿ ಇರುವಂಥ ಪ್ರತಿಭಟನಾ ನಿರತರನ್ನ, ಆಕ್ರೋಶ ಭರಿತರನ್ನ ತಡೆಯುವಂಥ ಕೆಲಸಗಳಾಗಬೇಕಾಗಿತ್ತು, ಅದನ್ನ ಮಾಡಿದ್ದಾರೆ. ಅರೆಬೆತ್ತಲೆ ಪ್ರೊಟೆಸ್ಟ್ ಮಾಡಿದ್ರು, ಉರುಳು ಸೇವೆ ಮಾಡಿದ್ರು. ಭಾರಿನೇ ರೈತರಂತೂ ನೊಂದ್ಕೊಂಡ್ರು. ಇಂಥ ಸಂದರ್ಭಗಳಲ್ಲಿ ನಿಜಕ್ಕೂ ರೈತರಿಗೆ ನೆರವಾಗಬೇಕಾಗಿದೆ ರಾಜ್ಯ ಸರ್ಕಾರ. ಏನಾಗುತ್ತೆ, ಏನು ಮಾಡ್ತಾರೆ, ಸೊ ಕಾದು ನೋಡಬೇಕಾಗಿದೆ. ಸೊ ಇದು ಕಾವೇರಿ ವಿಚಾರದ ಸುದ್ದಿ.